ಮಹಿಳಾ ಮೀಸಲಾತಿಯನ್ನು ದೇಶದಲ್ಲಿ ಜಾರಿಗೆ ತರುವ ಮೂಲಕ ಶತಮಾನದ ಐತಿಹಾಸಿಕ ಮತ್ತು ಮಹತ್ವದ ಮೈಲಿಗಲಿಗೆ ಪ್ರಧಾನಿ ನರೇಂದ್ರ ಮೋದಿ ಸಾಕ್ಷಿಯಾಗಿದ್ದಾರೆ ಅಂತ ಸಂಸದ ಬಿ.ವೈ. ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಿಳಾ ಮೀಸಲಾತಿ ಜಾರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 2011ರ ಜನಗಣತಿ ಆಧಾರದ ಮೇಲೆ ಮಹಿಳಾ ಮೀಸಲಾತಿ ಕಾನೂನನ್ನು 2029ರ ಚುನಾವಣೆ ಸಂದರ್ಭಕ್ಕೆ ಜಾರಿ ತರಲಾಗ್ತಾ ಇದೆ. ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಮಹಿಳೆಯರಿಗೆ ಶೇಕಡಾ 33 ಮೀಸಲಾತಿ ಜಾರಿಗೊಳ್ತಾ ಇದೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಕೇವಲ ಕಾಯ್ದೆಯಲ್ಲ, ದೇಶದ ತಾಯಂದಿರಿಗೆ ಪುತ್ರಿಯರಿಗೆ ಎನ್ಡಿಎ ಸರ್ಕಾರ ಕೊಡುವ ಗೌರವ ಅಂತ ಹೇಳಿದ್ದಾರೆ. 2023 ಮೂಲ ಕಾನೂನಿಗೆ ತಿದ್ದುಪಡಿಯನ್ನು ತಂದು 2011ರ ಜನಗಣತಿ ಪ್ರಕಾರನೇ ಆ ದತ್ತಾಂಶವನ್ನು ಆ ಡೇಟಾವನ್ನು ಬಳಸಿಕೊಂಡು ಕ್ಷೇತ್ರ ಮರುವಿಂಗಡಣೆಯನ್ನು ಮಾಡಿ ಮಹಿಳಾ ಮೀಸಲಾತಿಯನ್ನು ಕಾನೂನನ್ನು ನಾಳೆ 2029ರ ಚುನಾವಣೆಗೆ ಜಾರಿಗೆ ತರಲಿಕ್ಕೆ ಎಲ್ಲ ರೀತಿಯಂಥ ಒಂದು ತಯಾರಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದ್ರ ಮುಖಾಂತರ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 3ನೇ ಒಂದು ಭಾಗ 33% ಸ್ಥಾನವನ್ನು ಇನ್ಮುಂದೆ ಮಹಿಳೆಯರಿಗೆ ಮೀಸಲು ಇಡಲಿಕ್ಕೆ ತೀರ್ಮಾನ ಆಗ್ತಾ ಇದೆ. ನಾಳೆ 20ನೇ ತಾರೀಕಿಗೆ ನಾವು ಬಸವ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಅಣ್ಣ ಬಸವಣ್ಣ ಪ್ರತಿಪಾದಿಸುವಂಥ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಒಂದು ಸಮಾಜವನ್ನು ಕಟ್ಟಬೇಕು ಅಂಥೇಳಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಈಗಾಗಲೇ ಆ ದಿಕ್ಕಲ್ಲಿ ಹೆಜ್ಜೆಯನ್ನು ಇಡ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಈ ಒಂದು ಅಧಿನಿಯಮ ಕೇವಲ ಒಂದು ಕಾಯ್ದೆ ಅಂತೇಳಿ ನಾವು ಅಂದ್ಕೊಳ್ಳದೆ ಇದು ದೇಶದ ಎಲ್ಲ ತಾಯಂದಿರಿಗೆ, ನಮ್ಮ ದೇಶದ ಎಲ್ಲ ಪುತ್ರಿಯರಿಗೆ, ನಮ್ಮ ಹೆಣ್ಮಕ್ಳಿಗೆ ಹೆಮ್ಮೆಯ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮತ್ತು ಎನ್ಡಿಎ ಸರ್ಕಾರ ಕೊಡ್ತಿರೋಂಥ ಒಂದು ಗೌರವ ಅಂಥೇಳಿ ಇಡೀ ದೇಶ ಮಾತಾಡ್ತಾ ಇದೆ. ದೇಶದ ನಾರಿ ಶಕ್ತಿ ತನ್ನ ಹಕ್ಕಿಗೋಸ್ಕರ ಅನೇಕ ವರ್ಷಗಳ ಕಾಲ, ದಶಕಗಳ ಕಾಲ ಕಾಯಬೇಕಿಲ್ಲ. ನಾಳೆ 2034ಕ್ಕೆ ಈ ಒಂದು ಅಧಿನಿಯಮ ಜಾರಿಗೆ ಬರ್ಬೋದು ಅಂತೇಳಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಸೊ ಇನ್ನೂ 5 ವರ್ಷ ಮುಂದೆ ಹೋಗೋದು ಅವಶ್ಯಕತೆ ಇಲ್ಲ. 2029ರ ಚುನಾವಣೆಯಲ್ಲೇ ಮಹಿಳೆಯರಿಗೆ ಮೀಸಲಾತಿಯನ್ನು ಸಿಗುವಂಥ ದಿಕ್ಕಿನಲ್ಲಿ ಹೆಮ್ಮೆಯ ಪ್ರಧಾನಮಂತ್ರಿಗಳು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂಥೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಸೊ ಈಗಾಗಲೇ ನಿನ್ನೆ ಕರಡು ಪ್ರತಿ ಎಲ್ಲ ಪಾರ್ಲಿಮೆಂಟ್ ಸದಸ್ಯರಿಗೆ ಬಿಡುಗಡೆ ಆಗಿದೆ. ಲೋಕಸಭೆಯಲ್ಲಿ ಈಗಿರುವಂಥ ಸೀಟ್ಗಳ ಸಂಖ್ಯೆ ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿಯನ್ನು ಕೂಡ ಸೇರಿಕೊಂಡು ಒಟ್ಟು 850ಕ್ಕೆ ಏರಿಕೆ ಆಗ್ತಾ ಇದೆ. 543ರಿಂದ 850 ಕ್ಷೇತ್ರಕ್ಕೆ ಏರಿಕೆ ಆಗ್ತಾ ಇದೆ. ಇದರಲ್ಲಿ ಸರಿಸುಮಾರು 270+ ಸ್ಥಾನಗಳು ಮಹಿಳೆಯರ ಒಂದು ಪಾಲಾಗುತ್ತೆ ಅಂಥೇಳಿ ಈ ಕೊಟ್ಟಿರೋಂಥ ಒಂದು ಅಂಕಿಅಂಶ ಪ್ರಕಾರ ನಮ್ಮ ಗಮನಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಅಡುಗೆ ಮನೆಯಿಂದ ಹಿಡಿದು ಅಂತರಿಕ್ಷದವರೆಗೂ ಕೂಡ
ಅದೇ ರೀತಿ ಸಂಸತ್ನಲ್ಲಿ ಧ್ವನಿಯಾಗಿ ಇವತ್ತು ಮಹಿಳಾ ಶಕ್ತಿ ಕೆಲಸ ಮಾಡುವಂಥ ಒಂದು ಅವಕಾಶ